ಮೈ ಬ್ಯೂಟಿಫುಲ್ ಪೀಪಲ್, ಎಲ್ಲರಿಗೂ ನಮಸ್ಕಾರ. ನಾಳೆ ಫೆಬ್ರವರಿ 28 ತುಂಬಾ ದೊಡ್ಡ ದಿನ. ನಾಳೆ 5ರಿಂದ 6 ಗ್ರಹಗಳು ಅಲೈನ್ ಆಗ್ತಾ ಇದೆ ಒಂದೇ ಸರ್ತಿ. ನಿಮ್ಗೆ ಸಂಜೆ ಸೂರ್ಯಾಸ್ತ ಆದ್ಮೇಲೆ ನಿಮ್ಗದು ನೋಡಕ್ಕೂ ಸಿಗುತ್ತೆ. ಈಸ್ಟ್ ಫೇಸ್ ಅಲ್ಲಿ ನೀವು ನಿಂತ್ಕೊಂಡಾಗ ಆಕಾಶ ಟೆರೆಸ್ ಮೇಲೆ ಹೋಗ್ಬಿಟ್ಟು ನೋಡಿದ್ರೆ ಯು ಕ್ಯಾನ್ ಸಿ ದ ಅಲೈನ್ಮೆಂಟ್. ಮಿನುಗ್ತಾ ಇರಲ್ಲ ಅದು, ಅಫ್ಕೋರ್ಸ್ ನಿಮ್ಗೆ ಕಾಣಿಸ್ತಾ ಇರುತ್ತೆ, ಬ್ರೈಟ್ ಆಗಿ ಗ್ಲೋ ಆಗ್ತಾ ಇರುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಸಿ ಗ್ರಹಗಳು, ಆ ಗ್ರಹಗಳ ಅಲೈನ್ಮೆಂಟ್ ಕಾಣಿಸುತ್ತೆ ನಿಮ್ಗೆ. ನಾಳೆ ಬುಧ ಗ್ರಹ, ಗುರುಗ್ರಹ, ಶುಕ್ರ ಗ್ರಹ, ಹೀಗೆ 5ರಿಂದ 6 ಪ್ಲಾನೆಟ್ಸ್ಗಳು ಅಲೈನ್ ಆಗ್ತಿರೋದ್ರಿಂದ ನಾಳೆ ತುಂಬಾ ಆಸ್ಪಿಷಿಯಸ್ ಡೇ ಅಂತಾನೆ ಹೇಳ್ಬೋದು. ಸ್ಪೆಷಲಿ ನೀವು ಆಸ್ಟ್ರಾಲಜಿ, ಆಮೇಲೆ ಈ ಆಸ್ಟ್ರೋ ಹೀಲಿಂಗು, ಆಮೇಲೆ ಹೀಲಿಂಗು, ಸ್ಪಿರಿಚುವಾಲಿಟಿ, ಆಮೇಲೆ ನ್ಯೂಮರಾಲಜಿ, ಇದೆಲ್ಲದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ಅಂಡ್ ನೀವು ಮ್ಯಾನಿಫೆಸ್ಟೇಷನ್ಸ್ ನ ಬಿಲೀವ್ ಮಾಡ್ತಾ ಇದ್ರಿ ಅಂತಂದ್ರೆ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತಾ ಇದ್ರಿ ಅಂತಂದ್ರೆ, ನಾಳೆ ಇಸ್ ದ ಬೆಸ್ಟ್ ಡೇ ನಿಮ್ಗೆ. ನೀವೆಲ್ಲರೂ ನಿಮ್ಮ ಒಂದು ಡ್ರೀಮ್ ಲೈಫ್, ಆಮೇಲೆ ಒಂದು ಲಾಂಗ್ ಟರ್ಮ್ ಗೋಲ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ದಿನ ನಾಳೆ. ಸೊ ನೀವು ನಾಳೆ ಏನ್ ಮಾಡ್ಬೋದು ಅಂತಂದ್ರೆ, ಸೂರ್ಯಾಸ್ತ ಆದ್ಮೇಲೆ ಸಂಜೆ ನೀವು ಮನೆ ಕಸ ಎಲ್ಲ ಗುಡಿಸಿದಾದ್ಮೇಲೆ ನೀರಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮನೆಯೆಲ್ಲ ಒರೆಸಿ ಮನೆನ ಕ್ಲೆನ್ಸ್ ಮಾಡ್ಕೊಳ್ಳಿ. ಸೇಜ್ ಇತ್ತು ನಿಮ್ಮ ಹತ್ರ ಅಂದ್ರೆ, ಪ್ಯಾಲೋ ಸ್ಯಾಂಟೋ ಇತ್ತು ಅಂತಂದ್ರೆ ಅದರಿಂದ ನೀವು ಧೂಪನ ತೋರಿಸ್ಬಿಟ್ಟು ಮನೆನ ಕ್ಲೆನ್ಸ್ ಮಾಡಿ, ಎನರ್ಜೈಸ್ ಮಾಡಿ. ಅದಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಆಗಿ ಅಗರಬತ್ತಿ, ಧೂಪ ಏನ್ ಹಾಕ್ತೀರಾ ಅದನ್ನ ಹಾಕ್ಬಿಟ್ಟು ಒಂದು ದೇವರ ಮುಂದೆ ದೀಪ ಹಚ್ಚಿ, ನೀವು ಎಲ್ಲಿ ನಿಮ್ದು ಅಂತ ಒಂದು ಜಾಗ ಮಾಡ್ಕೊಂಡಿದ್ರೆ ಆ ಜಾಗದಲ್ಲಿ ಒಂದು ಕ್ಯಾಂಡಲ್ ಅಥವಾ ದೀಪನ ಹಚ್ಬಿಟ್ಟು ಅಲ್ಲಿ ಕುತ್ಕೊಂಡು ಒಂದು ಪೆನ್ನು ಮತ್ತೆ ಒಂದು ಪೇಪರ್, ಎನಿ ಕಲರ್ ಪೆನ್ ಆಗಿರ್ಬೋದು, ಅದು ಬ್ಲ್ಯಾಕ್ ಮಾತ್ರ ಯೂಸ್ ಮಾಡಬೇಡಿ. ಆ ಒಂದು ಕಲರ್ ಪೆನ್ನ ತಗೊಂಡು ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಇವಾಗ ಅದು ಆಲ್ರೆಡಿ ಆಗಿದೆ ಅನ್ನೋ ತರ ಆ ಒಂದು ಮ್ಯಾನಿಫೆಸ್ಟೇಷನ್, ಆ ಒಂದು ಗೋಲ್ನ ಆ ಪೇಪರ್ ಅಲ್ಲಿ ಬರೆದು ಬಿಟ್ಟು ಇಡೀ ರಾತ್ರಿ ಮಲ್ಗೋಕ್ ಮುಂಚೆ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಗಿ. ನೆಕ್ಸ್ಟ್ ಡೇ ಅದನ್ನ ನೀವು ನಿಮ್ಮ ಡೈಲಿ ಜರ್ನಲ್ ಅಲ್ಲಿ, ಆ ತರ ಜರ್ನಲ್ ಅಂತ, ಡೈರಿ ಅಂತ ಏನಾದ್ರು ಮೇಂಟೈನ್ ಮಾಡ್ತಾ ಇದ್ರೆ ಅದರಲ್ಲಿ ಅದನ್ನ ಸ್ಟಿಕ್ ಮಾಡಿ, ಇಲ್ಲ ಅದರಲ್ಲಿ ಇಡಿ ಅದನ್ನ. ಇಲ್ಲ ಅಂತಂದ್ರೆ ನೀವು ಎವ್ರಿ ಡೇ ಯಾವ ಜಾಗದಲ್ಲಿ ಓಡಾಡ್ತಿರ್ತೀರಾ ಫ್ರೀಕ್ವೆಂಟ್ ಆಗಿ, ನೀವೆಲ್ಲ ಅದನ್ನ ನೋಡ್ಬೋದು, ಆ ಜಾಗದಲ್ಲಿ, ಅಂಥ ಜಾಗದಲ್ಲಿ ಅದನ್ನ ಒಂದು ಗೋಡೆಗಾದ್ರೂ